ಅಯೋಧ್ಯೆಯ ಬಾಲರಾಮನ ಮಂದಿರ ನಿರ್ಮಾಣ ಆಗಿದೆ. ಅರುಣ್ ಯೋಗಿರಾಜ್ ಮಂದಿರದ ಒಳಗೆ ಬಾಲರಾಮನ ಮೂರ್ತಿಯನ್ನ, ಆ ಸುಂದರವಾದಂತ ಮೂರ್ತಿಗೆ ಜೀವ ಕಳೆಯನ್ನ ತುಂಬಿದ್ದಾರೆ. ಅದರ ಜೊತೆಗೆ ಇವತ್ತು ಮಂದಿರದ ಮೇಲೆ ಧ್ವಜ ಹಾರಾಟ ಮಾಡ್ತಾ ಇದ್ರೆ ಬಾಲರಾಮನ ಶಿಲ್ಪಿ ಅರುಣ್ ಯೋಗಿರಾಜ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬೇಕು ಎಂಬಂತಹ ಕನಸು ಕೋಟ್ಯಾರು ಕೋಟಿ ಹಿಂದೂಗಳ ಕನಸಾಗಿತ್ತು. ಆ ಕನಸು ಈಗ ನನಸಾಗಿದೆ. ಇವತ್ತು ಆ ರಾಮ ಮಂದಿರ ಸಂಪೂರ್ಣವಾಗಿ ಕಾಮಗಾರಿ ಮುಕ್ತ ಆಗಿದೆ. ಸೊ ಈಗ ಈ ಒಂದು ಹಿನ್ನೆಲೆಯಲ್ಲಿ ಏನು ಬಾಲರಾಮನನ್ನ ಕೆತ್ತನೆ ಮಾಡಿದಂತಹ ಅರುಣ್ ಯೋಗರಾಜ್ ಜೊತೆಗೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಅಯೋಧ್ಯೆಯ ಸಂಪೂರ್ಣವಾಗಿ ಅದರ ಕಾಮಗಾರಿ ಮುಕ್ತ ಆಗಿದೆ. ಅದರ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಧ್ವಜಾರೋಹಣ ನಡೀತಾ ಇದೆ. ಸರ್, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಬಹಳ ಸಂತೋಷದ ವಿಷಯ, ಬಹಳ ಹೆಮ್ಮೆಯ ವಿಷಯ. ನಮ್ಮ ಭಾರತೀಯರಿಗೆ ಇದೊಂದು ದಿನವನ್ನು ಸಹ ನೆನಪಿಟ್ಕೊಳ್ಳುವಂತ ವಿಷಯ. ಗರ್ಭಗುಡಿ ಪೂರ್ಣಗೊಂಡ ನಂತರ ಮೂಲ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಇದೇ ಕಳೆದ 2 ವರ್ಷಗಳ ಹಿಂದೆ. ನಂತರದಲ್ಲಿ ದೇವಸ್ಥಾನ ಕೆಲಸಗಳು ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ತಾ ಇತ್ತು. ನಂತರದಲ್ಲಿ ಇದು ಒಂದು ನಮ್ಮ ಅನೌನ್ಸ್ಮೆಂಟ್, ಇಡೀ ಪ್ರಪಂಚಕ್ಕೆ, ರಾಮ ಭಕ್ತರಿಗೆ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸ್ ಮಾಡ್ತಾ ಇರುವಂತದ್ದು ಬಹಳ ಅವಶ್ಯಕತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಶುರು ಆಯ್ತಪ್ಪ, ಕಂಪ್ಲೀಟ್ ಆಯ್ತಾ ಇಲ್ವೋ ಅನ್ನೋದೊಂದು ಮನಸ್ಸಲ್ಲಿರುತ್ತೆ ಯಾವಾಗ್ಲೂ. ಈ ಒಂದು ದೇವಸ್ಥಾನ ಹೇಳಬೇಕು ಅಂದ್ರೆ ಈಗಿನ ಸಮಯದಲ್ಲಿ ಬಹಳ ದೊಡ್ಡ ದೇವಸ್ಥಾನ, ತುಂಬಾ ದೊಡ್ಡ ದೇವಸ್ಥಾನವನ್ನ ನಿರ್ಮಾಣ ಮಾಡಿದರೆ ಕೆಲವೊಮ್ಮೆ ಈ ಪರಂಪರೆ ಮುಂದುವರಿಯುವಂತ ಸಾಂಕೇತಿಕವಾಗಿ ನಿರ್ಮಾಣಗೊಂಡಿದೆ. ಯಾಕಂದ್ರೆ ಇಂಥ ದೊಡ್ಡ ದೇವಸ್ಥಾನ ನಾವು ಪೂರ್ವ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಮಾತಾಡ್ತಾ ಇದ್ವಿ. ಈಗಿನ ಸಮಯದಲ್ಲಿ ಈ ಒಂದು ನಿರ್ಮಾಣ ಆಗಿದೆ. ಸಾವಿರಾರು ಶಿಲ್ಪಿಗಳು ತುಂಬಾ ಶ್ರಮ ವಹಿಸಿ ಒಂದು ಕೆತ್ತನೆಯನ್ನ ಮಾಡಿದ್ದಾರೆ. ಬರೀ ಕಲ್ಲಲ್ಲಿ ಮಾತ್ರ ಅವರು ಕೆತ್ತನೆ ಮಾಡಿಲ್ಲ, ಒಂದು ಮೆಡಿಟೇಷನ್ ರೀತಿಯ ಇರ್ಬೋದು, ಒಂದು ಭಕ್ತಿಯ ರೀತಿಯಲ್ಲಿ ಈ ಒಂದು ಕೆಲಸವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಶಿಲ್ಪಿಗಳಿರ್ಬೋದು, ವಾಸ್ತುಶಿಲ್ಪಿಗಳಿರ್ಬೋದು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಈ ದರ್ಭಧ್ವಜದ ವಿಶೇಷತೆ ಬಗ್ಗೆ ಹೇಳಿದ್ದಾರೆ ಸರ್. ನಾ ಆವಾಗಲೇ ಹೇಳಿದಾಗೆ ಈ ಒಂದು ಗೋಪುರ ಪೂರ್ಣಗೊಂಡ ನಂತರ ಅಥವಾ ದೇವಸ್ಥಾನದ ಎಲ್ಲಾ ಕಾರ್ಯವೈಖರಿಗಳು ಪೂರ್ಣಗೊಂಡ ನಂತರ ಮಾಡುವಂತಹ ಈ ಒಂದು ಏನಂತ ಈ ಪ್ರೊಸೀಜರ್ ಪೂರ್ಣಗೊಂಡು ಈಗ ರಾಮರು ವಾಸಿಸುವ ಸ್ಥಳ ಅಥವಾ ರಾಮರಿರುವ ಸ್ಥಳ ಪೂರ್ಣಗೊಂಡಿದೆ ಅಂತ ಒಂದು ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಯಾಕಂದ್ರೆ ನೀವು ಕೂಡ ಬಾಲರಾಮರನ್ನ ಕೆತ್ತನೆ ಮಾಡಿದಂತವ್ರು ಸರ್. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಒಂದಷ್ಟು ಆ ಖುಷಿ ಅಂತೂ ಹಾಗೆ ಆಗಿರುತ್ತೆ ಸರ್. ಎಷ್ಟು ಮಟ್ಟಿಗೆ ಖುಷಿ ಆಗ್ತದೆ ಸರ್ ಇವತ್ತಿನ ದಿನ? ಈ ರಾಮರ ಆಶೀರ್ವಾದ ಅನ್ಸುತ್ತೆ. ಅಯೋಧ್ಯೆ ಜೊತೆಗೆ ನನ್ನ ಹೆಸರು ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ಅಯೋಧ್ಯೆ ಅಂತ ಬಂದ್ರೆ ಅರುಣ್ ಅಂತನೂ ಒಂದು ಅವ್ರ ಆಶೀರ್ವಾದ ಮಾಡಿದ್ದಾರೆ. ಬಹಳ ದೊಡ್ಡ ಆಶೀರ್ವಾದ. ಚಿಕ್ಕ ವಯಸ್ಸಿನಲ್ಲಿ ಅಯೋಧ್ಯೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದ ಹುಡುಗನಿಗೆ ಇಂಥ ದೊಡ್ಡ ಅವಕಾಶ ಸಿಕ್ಕಿದೆ. ಕೆಲವೊಮ್ಮೆ ನಾವು ಏನಂತೀವಿ, ಒಂದು ಇಟ್ಟಿಗೆ ಕಳಿಸಿದ್ವಿ ಅಕ್ಷತೆ ಸಿಕ್ತು ಅಂದ್ರೆ ಖುಷಿ ಪಡ್ತಿದ್ವಿ. ಅಂತದ್ರಲ್ಲಿ ಈ ಒಂದು ದೊಡ್ಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಬಹಳ ಸಂತೋಷದ ವಿಷಯ. ಅದು ಪದಗಳಲ್ಲಿ ವರ್ಣಿಸಕ್ಕೆ ಸಾಧ್ಯವಾಗಲ್ಲ. ನನ್ನ ಉದ್ದೇಶ ಅಥವಾ ನನ್ನ ಆಸೆ ಇಷ್ಟೇ, ಇನ್ನಷ್ಟು ನಮ್ಮ ರಾಮರ ಆದರ್ಶಗಳು ಪ್ರತಿಯೊಬ್ಬ ಭಾರತೀಯರಲ್ಲಿ ಬರಲಿ, ಪ್ರತಿಯೊಬ್ಬ ಮಕ್ಕಳಲ್ಲಿ ಅವರು ಒಂದು ಆದರ್ಶ ಪುರುಷರಾಗಿ ಅವರ ಒಂದು ತ್ಯಾಗದವಾಗ್ಲಿ, ಅವರ ಒಂದು ತಂದೆ ತಾಯಿಗೆ ಕೊಡುವ ಪ್ರೀತಿ ಇರ್ಬೋದು, ಗೌರವ ಇರ್ಬೋದು, ನಂತರ ಸಮಯದಲ್ಲಿ ಒಂದು ಆಡಳಿತಾತ್ಮಕವಾಗಿಯೂ ಸಹ ಹೇಗೆ ಒಂದು ಜೀವನ ನಡೆಸಿದ್ರು ಅಂತ ಆದರ್ಶಗಳು ನಮ್ಮ ಮಕ್ಕಳಿಗೆ ತಲುಪಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಏನೋ ಶಿಲ್ಪಿ ಆಗಿರೋದಾದ್ರೆ ಬಾಲರಾಮರನ್ನ ಕೆತ್ತನೆ ಮಾಡಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಯೋಧ್ಯೆಯ ಬಾಲರಾಮನ ಮಂದಿರ ನಿರ್ಮಾಣ ಆಗಿದೆ. ಅರುಣ್ ಯೋಗಿರಾಜ್ ಮಂದಿರದ ಒಳಗೆ ಬಾಲರಾಮನ ಮೂರ್ತಿಯನ್ನ, ಆ ಸುಂದರವಾದಂತ ಮೂರ್ತಿಗೆ ಜೀವ ಕಳೆಯನ್ನ ತುಂಬಿದ್ದಾರೆ. ಅದರ ಜೊತೆಗೆ ಇವತ್ತು ಮಂದಿರದ ಮೇಲೆ ಧ್ವಜ ಹಾರಾಟ ಮಾಡ್ತಾ ಇದ್ರೆ ಬಾಲರಾಮನ ಶಿಲ್ಪಿ ಅರುಣ್ ಯೋಗಿರಾಜ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬೇಕು ಎಂಬಂತಹ ಕನಸು ಕೋಟ್ಯಾರು ಕೋಟಿ ಹಿಂದೂಗಳ ಕನಸಾಗಿತ್ತು. ಆ ಕನಸು ಈಗ ನನಸಾಗಿದೆ. ಇವತ್ತು ಆ ರಾಮ ಮಂದಿರ ಸಂಪೂರ್ಣವಾಗಿ ಕಾಮಗಾರಿ ಮುಕ್ತ ಆಗಿದೆ. ಸೊ ಈಗ ಈ ಒಂದು ಹಿನ್ನೆಲೆಯಲ್ಲಿ ಏನು ಬಾಲರಾಮನನ್ನ ಕೆತ್ತನೆ ಮಾಡಿದಂತಹ ಅರುಣ್ ಯೋಗರಾಜ್ ಜೊತೆಗೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಅಯೋಧ್ಯೆಯ ಸಂಪೂರ್ಣವಾಗಿ ಅದರ ಕಾಮಗಾರಿ ಮುಕ್ತ ಆಗಿದೆ. ಅದರ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಧ್ವಜಾರೋಹಣ ನಡೀತಾ ಇದೆ. ಸರ್, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಬಹಳ ಸಂತೋಷದ ವಿಷಯ, ಬಹಳ ಹೆಮ್ಮೆಯ ವಿಷಯ. ನಮ್ಮ ಭಾರತೀಯರಿಗೆ ಇದೊಂದು ದಿನವನ್ನು ಸಹ ನೆನಪಿಟ್ಕೊಳ್ಳುವಂತ ವಿಷಯ. ಗರ್ಭಗುಡಿ ಪೂರ್ಣಗೊಂಡ ನಂತರ ಮೂಲ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಇದೇ ಕಳೆದ 2 ವರ್ಷಗಳ ಹಿಂದೆ. ನಂತರದಲ್ಲಿ ದೇವಸ್ಥಾನ ಕೆಲಸಗಳು ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗೊಳ್ತಾ ಇತ್ತು. ನಂತರದಲ್ಲಿ ಇದು ಒಂದು ನಮ್ಮ ಅನೌನ್ಸ್ಮೆಂಟ್,
ಇಡೀ ಪ್ರಪಂಚಕ್ಕೆ, ರಾಮ ಭಕ್ತರಿಗೆ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸ್ ಮಾಡ್ತಾ ಇರುವಂತದ್ದು ಬಹಳ ಅವಶ್ಯಕತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಶುರು ಆಯ್ತಪ್ಪ, ಕಂಪ್ಲೀಟ್ ಆಯ್ತಾ ಇಲ್ವೋ ಅನ್ನೋದೊಂದು ಮನಸ್ಸಲ್ಲಿರುತ್ತೆ ಯಾವಾಗ್ಲೂ. ಈ ಒಂದು ದೇವಸ್ಥಾನನ ಹೇಳಬೇಕು ಅಂದ್ರೆ ಈಗಿನ ಸಮಯದಲ್ಲಿ ಬಹಳ ದೊಡ್ಡ ದೇವಸ್ಥಾನ, ತುಂಬಾ ದೊಡ್ಡ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಕೆಲವೊಮ್ಮೆ ಈ ಪರಂಪರೆ ಮುಂದುವರಿಯುವಂತ ಸಾಂಕೇತಿಕವಾಗಿ ನಿರ್ಮಾಣಗೊಂಡಿದೆ. ಯಾಕಂದ್ರೆ ಇಂಥ ದೊಡ್ಡ ದೇವಸ್ಥಾನ ನಾವು ಪೂರ್ವ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಮಾತಾಡ್ತಾ ಇದ್ವಿ. ಈಗಿನ ಸಮಯದಲ್ಲಿ ಈ ಒಂದು ನಿರ್ಮಾಣ ಆಗಿದೆ. ಸಾವಿರಾರು ಶಿಲ್ಪಿಗಳು ತುಂಬಾ ಶ್ರಮ ವಹಿಸಿ ಒಂದು ಕೆತ್ತನೆಯನ್ನ ಮಾಡಿದ್ದಾರೆ. ಬರೀ ಕಲ್ಲಲ್ಲಿ ಮಾತ್ರ ಅವರು ಕೆತ್ತನೆ ಮಾಡಿಲ್ಲ, ಒಂದು ಮೆಡಿಟೇಷನ್ ರೀತಿಯ ಇರ್ಬೋದು, ಒಂದು ಭಕ್ತಿಯ ರೀತಿಯಲ್ಲಿ ಈ ಒಂದು ಕೆಲಸವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಶಿಲ್ಪಿಗಳಿರ್ಬೋದು, ವಾಸ್ತುಶಿಲ್ಪಿಗಳಿರ್ಬೋದು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಈ ದರ್ಭಧ್ವಜದ ವಿಶೇಷತೆ ಬಗ್ಗೆ ಹೇಳಿದ್ದಾರೆ ಸರ್. ನಾ ಆವಾಗಲೇ ಹೇಳಿದಾಗೆ ಈ ಒಂದು ಗೋಪುರ ಪೂರ್ಣಗೊಂಡ ನಂತರ ಅಥವಾ ದೇವಸ್ಥಾನದ ಎಲ್ಲಾ ಕಾರ್ಯವೈಖರಿಗಳು ಪೂರ್ಣಗೊಂಡ ನಂತರ ಮಾಡುವಂತಹ ಈ ಒಂದು ಏನಂತೆ ಈ ಪ್ರೊಸೀಜರ್ ಪೂರ್ಣಗೊಂಡು ಈಗ ರಾಮರು ವಾಸಿಸುವ ಸ್ಥಳ ಅಥವಾ ರಾಮರಿರುವ ಸ್ಥಳ ಪೂರ್ಣಗೊಂಡಿದೆ ಅಂತ ಒಂದು ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಯಾಕಂದ್ರೆ ನೀವು ಕೂಡ ಬಾಲರಾಮರನ್ನ ಕೆತ್ತನೆ ಮಾಡಿದವರು ಸರ್. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಒಂದಷ್ಟು ಆ ಖುಷಿ ಅಂತೂ ಹಾಗೆ ಆಗಿರುತ್ತೆ ಸರ್. ಎಷ್ಟು ಮಟ್ಟಿಗೆ ಖುಷಿ ಆಗ್ತಿದೆ ಸರ್ ಇವತ್ತಿನ ದಿನ? ಈ ರಾಮರ ಆಶೀರ್ವಾದ ಅನ್ಸುತ್ತೆ. ಅಯೋಧ್ಯೆ ಜೊತೆಗೆ ನನ್ನ ಹೆಸರು ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ಅಯೋಧ್ಯೆ ಅಂತ ಬಂದ್ರೆ ಅರುಣ್ ಅಂತನೂ ಒಂದು ಅವ್ರ ಆಶೀರ್ವಾದ ಮಾಡಿದ್ದಾರೆ. ಬಹಳ ದೊಡ್ಡ ಆಶೀರ್ವಾದ. ಚಿಕ್ಕ ವಯಸ್ಸಿನಲ್ಲಿ ಅಯೋಧ್ಯೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದ ಹುಡುಗನಿಗೆ ಇಂಥ ದೊಡ್ಡ ಅವಕಾಶ ಸಿಕ್ಕಿದೆ. ಕೆಲವೊಮ್ಮೆ ನಾವು ಏನಂತೀವಿ, ಒಂದು ಇಟ್ಟಿಗೆ ಕಳಿಸಿದ್ವಿ, ಅಕ್ಷತೆ ಸಿಕ್ತು ಅಂದ್ರೆ ಖುಷಿ ಪಡ್ತಿದ್ವಿ ಅಂತದ್ರಲ್ಲಿ ಈ ಒಂದು ದೊಡ್ಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಬಹಳ ಸಂತೋಷದ ವಿಷಯ. ಅದು ಪದಗಳಲ್ಲಿ ವರ್ಣಿಸಕ್ಕೆ ಸಾಧ್ಯವಾಗಲ್ಲ. ನನ್ನ ಉದ್ದೇಶ ಅಥವಾ ನನ್ನ ಆಸೆ ಇಷ್ಟೇ, ಇನ್ನಷ್ಟು ನಮ್ಮ ರಾಮರ ಆದರ್ಶಗಳು ಪ್ರತಿಯೊಬ್ಬ ಭಾರತೀಯರಲ್ಲಿ ಬರಲಿ, ಪ್ರತಿಯೊಬ್ಬ ಮಕ್ಕಳಲ್ಲಿ ಅವರು ಒಂದು ಆದರ್ಶ ಪುರುಷರಾಗಿ ಅವರ ಒಂದು ತ್ಯಾಗದವಾಗ್ಲಿ, ಅವರ ಒಂದು ತಂದೆ ತಾಯಿಗೆ ಕೊಡುವ ಪ್ರೀತಿ ಇರಬಹುದು, ಗೌರವ ಇರಬಹುದು, ನಂತರ ಸಮಯದಲ್ಲಿ ಒಂದು ಆಡಳಿತಾತ್ಮಕವಾಗಿಯೂ ಸಹ ಹೇಗೆ ಒಂದು ಜೀವನ ನಡೆಸಿದ್ರು ಅಂತ ಆದರ್ಶಗಳು ನಮ್ಮ ಮಕ್ಕಳಿಗೆ ತಲುಪಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಏನೋ ಶಿಲ್ಪಿ ಆಗಿರೋದ್ರೆ ಬಾಲರಾಮರನ್ನ ಕೆತ್ತನೆ ಮಾಡಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಯೋಧ್ಯೆಯ ಬಾಲರಾಮನ ಮಂದಿರ ನಿರ್ಮಾಣ ಆಗಿದೆ. ಅರುಣ್ ಯೋಗಿರಾಜ್ ಮಂದಿರದ ಒಳಗೆ ಬಾಲರಾಮನ ಮೂರ್ತಿಯನ್ನ, ಆ ಸುಂದರವಾದಂತ ಮೂರ್ತಿಗೆ ಜೀವ ಕಳೆಯನ್ನ ತುಂಬಿದ್ದಾರೆ. ಅದರ ಜೊತೆಗೆ ಇವತ್ತು ಮಂದಿರದ ಮೇಲೆ ಧ್ವಜ ಹಾರಾಟ ಮಾಡ್ತಾ ಇದ್ರೆ ಬಾಲರಾಮನ ಶಿಲ್ಪಿ ಅರುಣ್ ಯೋಗಿರಾಜ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬೇಕು ಎಂಬಂತಹ ಕನಸು ಕೋಟ್ಯಾನು ಕೋಟಿ ಹಿಂದೂಗಳ ಕನಸಾಗಿತ್ತು.